ಓಂ ಗುರುಭ್ಯೋ ನಮಃ. ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ರೇಖಿ ಮಾಸ್ಟರ್ ಸುಜಾತ ಟಿ.ಸಿ. ನಾವು ಹಿಂದಿನ ವಿಡಿಯೋದಲ್ಲಿ ನಮ್ಮ ಪ್ರಭಾವಲಯವನ್ನು 2 ಅಗರಬತ್ತಿಗಳ ಮೂಲಕ ಹೇಗೆ ಕ್ಲೆನ್ಸಿಂಗ್ ಮಾಡೋದು ಅನ್ನೋದನ್ನು ಕಲ್ತ್ಕೊಂಡ್ವಿ. ನಾವಿವತ್ತು ಮತ್ತೊಂದು ಟಿಪ್ಸನ್ನು ನೋಡೋಣ. ಅದೇನು ಅಂದರೆ, ನಾವು ಸ್ನಾನ ಮಾಡುವಾಗ 1 ಲೀಟರ್ ನೀರಿಗೆ 1 ಹಿಡಿ ಉಪ್ಪಿನಂತೆ 2 ಅಥವಾ 3 ಲೀಟರ್ ನೀರನ್ನು ತೆಗೆದುಕೊಳ್ಬೇಕು. ಅದಕ್ಕೆ ಸಮನಾಗಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕರಡಬೇಕು. ಸ್ನಾನ ಮಾಡೋದಕ್ಕಿಂತ ಮೊದಲು ನಾವು ಅದನ್ನು ತಲೆ ಮೇಲೆ ಸುರ್ಕೊಂಡು ಧ್ಯಾನ ಸ್ಥಿತಿಯಲ್ಲಿ ನಿಂತ್ಕೊಂಡು ಹೀಗೆ ಹೇಳ್ಕೊಬೇಕು: ನನ್ನ ದೇಹದಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು, ಕೆಟ್ಟ ಶಕ್ತಿಗಳು, ಅನಾರೋಗ್ಯದ ಶಕ್ತಿಗಳು ಸಂಪೂರ್ಣವಾಗಿ ಹೋಗಲಿ ಅಂತ ಹೇಳ್ಕೊಂಡು 1 ಅಥವಾ 2 ನಿಮಿಷ ಧ್ಯಾನದ ಸ್ಥಿತಿಯಲ್ಲಿ ನಿಂತ್ಕೊಂಡು ನಂತರ ಮಾಮೂಲಿಯಂತೆ ನಾವು ಸ್ನಾನ ಮಾಡಿಕೊಂಡು ಬರುವುದು. ಇದು ನಮ್ಮ ದೇಹದಲ್ಲಿರುವಂಥ ಎಲ್ಲ ನೆಗೆಟಿವಿಟಿಯನ್ನು ತೆಗಿಲಿಕ್ಕೆ ಸಹಾಯ ಆಗುತ್ತೆ. ಇನ್ನೊಂದು ಚಿಕ್ಕ ಟಿಪ್ಸ್ ಅಂದರೆ, ನಾವು ಪ್ರತಿ ಗುರುವಾರ ಸ್ನಾನ ಮಾಡುವ ಬಕೆಟಿಗೆ ಅಥವಾ ನೀರಿಗೆ 1 ಚಿಟಿಕೆ ಅರಿಶಿಣವನ್ನು ಹಾಕ್ಕೊಂಡು ಸ್ನಾನ ಮಾಡೋದು. ಇದು ಕೂಡ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ. ನಮ್ಮ 7 ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು, ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರಿಂದ, ನಮ್ಮ ಪ್ರಭಾವಲಯವನ್ನು ಶಕ್ತಿಯುತ ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಸಕ್ಸಸ್ಸು ತನ್ನಿಂತಾನೇ ಬರುತ್ತೆ. ಇವತ್ತಿನ ಈ ವಿಷಯ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.